ಈ ಮಧ್ಯದಲ್ಲಿ ಅಯಾತುಲ್ಲಾ ಖಮೇನಿ ಸರ್ಕಾರವನ್ನು ಬೆಂಬಲಿಸಿ ಭಾರತದಲ್ಲಿ ಪ್ರತಿಭಟನೆ, ಕಾಶ್ಮೀರದಲ್ಲಿ ಪ್ರತಿಭಟನೆ, ಲಡಾಖ್ನಲ್ಲಿ ಪ್ರತಿಭಟನೆ, ಲಡಾಖ್ ಕಾರ್ಗಿಲ್ನಲ್ಲಿ ಪ್ರತಿಭಟನೆ. ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಅಣಕು ಶವಪೆಟ್ಟಿಗೆಗಳನ್ನು ಮಾಡಿ ಎಳ್ಕೊಂಡು ಹೋದ್ರು ಅವರು ರೋಡಲ್ಲಿ. ನಿಮಗೆ ಇನ್ನೂ ಬಿಡಿಸಿರ್ತೀನಿ. ಇರಾನ್ ಶಿಯಾ ಮೆಜಾರಿಟಿ ದೇಶ, ಅಯಾತುಲ್ಲಾ ಖಮೇನಿ ಶಿಯಾ. ಭಾರತದಲ್ಲಿ ಲಡಾಖ್ ಮತ್ತು ಕಾರ್ಗಿಲ್ ಭಾಗದಲ್ಲಿ ಶಿಯಾಗಳ ಸಂಖ್ಯೆ ಜಾಸ್ತಿ, ಕಾಶ್ಮೀರ ಕಣಿವೆಯಲ್ಲಿ ಸುನ್ನಿಗಳ ಸಂಖ್ಯೆ ಜಾಸ್ತಿ. ಶಿಯಾಗಳಿಗೆ ಮೊಹರಂ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಇಲ್ಲಿ 3-4 ವರ್ಷದಿಂದ ಮತ್ತೆ ಅವಕಾಶ ಆಗಿದೆ ಅವ್ರಿಗೆ ಮೊಹರಂ ಮಾಡೋದಕ್ಕೆ. ಇಷ್ಟು ವರ್ಷ ಮಾಡೋದಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಮೊಹರಂ ಆಚರಣೆ ಅಂದರೆ ಯಾವ ಮಾದರಿಯಲ್ಲಿ ಶಿಯಾಗಳು ಮೊಹರಮ್ಮನ್ನು ಆಚರಿಸ್ತಾರೋ ಅದನ್ನು ಸುನ್ನಿಗಳು ಒಪ್ಪೋದಿಲ್ಲ. ಅವಕಾಶ ಕೊಟ್ಟಿರಲಿಲ್ಲ ಅವರು, ಮಾಡೋಂಗಿಲ್ಲ ನೀವು ಅಂತ. 3-4 ವರ್ಷದಿಂದ ಶುರುವಾಗಿದೆ ಅದು ಮತ್ತೆ. ದಿಸ್ ಇಸ್ ಶಿಯಾ ಮೆಜಾರಿಟಿ. ಯು ಕ್ಯಾನ್ ಸೇ ಇದು ಶಿಯಾಗಳ ಪ್ರತಿಭಟನೆ ಅಂತ. ನಾನು ಇಸ್ರೇಲ್ ಯುದ್ಧದ ಕವರೇಜ್ಗೆ ಹೋದಾಗಲೂ ಹಿಂಗೆ ಆಗಿತ್ತು. ವೆಸ್ಟ್ ಬ್ಯಾಂಕ್ ಒಳಗಡೆ ಹೋದೆ ನಾನು. ಅಂದರೆ ಪ್ಯಾಲೆಸ್ಟೈನಿಯನ್ ಒಪಿನಿಯನ್ ತಗೋಬೇಕು ಅಂತ. ಇಸ್ರೇಲಿಯರ್ ಒಪಿನಿಯನ್ ಸಿಗ್ತವ್ರಿ. ಅವರನ್ನು ಖಂಡ ತುಂಡವಾಗಿ ವಿರೋಧಿಸುವ ಪ್ಯಾಲೆಸ್ಟೈನಿಯನ್ನರ ಒಪಿನಿಯನ್ ತಗೋಬೇಕು ಅಂತ ವೆಸ್ಟ್ ಬ್ಯಾಂಕ್ ಒಳಗಡೆ ಹೋದೆ. ವೆಸ್ಟ್ ಬ್ಯಾಂಕ್ನಲ್ಲಿ ಅಲ್ ಮನಾರ್ ಸ್ಕ್ವೇರ್ ಅಂತ ಒಂದಿದೆ. ಅಲ್ ಮನಾರ್ ಸ್ಕ್ವೇರ್, ಅಲ್ಲೇ ಪ್ರತಿಭಟನೆಗಳು ನಡೀತವೆ ಅಂತ. ಸಾಯಂಕಾಲ ಹೋಗಿ ನಿಂತ್ಕೊಂಡೆ ನಾನು. ಪ್ರತಿಭಟನೆ ಜನ ಬರ್ತಾರೆ, ಅವ್ರನ್ನ ಮಾತಾಡ್ಸೋಣ, ಇಸ್ರೇಲ್ ವಿರುದ್ಧ ಅವರ ಆಕ್ರೋಶವನ್ನು ತೋರಿಸೋಣ ಅಂತ ಒಂದು 3-4 ತಾಸು ವೇಟ್ ಮಾಡಿದೆ. ಯಾರೂ ಬರಲೇ ಇಲ್ಲ. ನಾನು ಕೇಳಿದೆ ಇಲ್ಲ ಅಕ್ಕಪಕ್ಕದಲ್ಲಿರೋರಿಗೆ, ಇಲ್ಲ ಎವ್ರಿ ಡೇ ನಡೀತವೆ, ಒಂದೊಂದು ದಿವಸ ನಡೆಯೋದಿಲ್ಲ, ಇವತ್ತು ನಡೀಲಿಲ್ಲ ನೋಡಿ ಪ್ರತಿಭಟನೆ ಅಂತ. ವಾಪಸ್ ಬಂದು ಕಾರಲ್ಲಿ ಕೂತ್ಕೊಂಡು ಸುಮ್ಮನೆ ಫೇಸ್ಬುಕ್ ಓಪನ್ ಮಾಡಿದರೆ ಬೆಂಗಳೂರಿನ MG ರಸ್ತೆಯಲ್ಲಿ ಇಸ್ರೇಲ್ ವಿರುದ್ಧ ಪ್ರತಿಭಟನೆ ನಡೀತು ಅನ್ನೋ ದೃಶ್ಯಗಳು ಬರ್ತಾಯಿದ್ವು. ಹಾಗೆ ಅಲ್ಲಿ ಇರಾನ್ನಲ್ಲಿ ಇರಾನಿ ಯುವಕ ಯುವತಿಯರು ಬೀದಿಗಿಳಿದು ತಮ್ಮನ್ನು ಆಳ್ತಾ ಇರುವ ಕಟ್ಟರ್ಪಂಥೀಯ ಇಸ್ಲಾಮಿಕ್ ರೆಜಿಮ್ ವಿರುದ್ಧ ಬೀದಿಗಿಳಿದಿದ್ದಾರೆ, ಹೋರಾಡ್ತಾ ಇದ್ದಾರೆ. ಇಲ್ಲಿ ಆ ರೆಜಿಮನ್ನು ಬೆಂಬಲಿಸಿ ಪ್ರತಿಭಟನೆ ನಡೀತಾ ಇದೆ. ಇವರ ಆಗ್ರಹ ಏನು? ಅಯಾತುಲ್ಲಾ ಖಮೇನಿ ಸರ್ಕಾರಕ್ಕೆ ತೊಂದರೆ ಆಗಬಾರದು ಅಂತ. ತೊಂದರೆ ಆಗಬಾರದು. ಅಮೇರಿಕಾ, ಇಸ್ರೇಲು ಇರಾನಿನ ಇಂಟರ್ನಲ್ ಮ್ಯಾಟರ್ಗಳಲ್ಲಿ ತಲೆ ಹಾಕಬಾರದು. ತಲೆ ಹಾಕ್ತಾ ಇರುವುದಕ್ಕೆ ಆಕ್ರೋಶ ಇದು. ಶವಪೆಟ್ಟಿಗೆ ಮಾಡಿ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ. ಇರಾನಿನ ಇಂಟರ್ನಲ್ ವಿಷಯದಲ್ಲಿ ಅಮೇರಿಕಾ, ಇಸ್ರೇಲ್ ಏನು ಮಧ್ಯಪ್ರವೇಶ ಮಾಡಬಾರದು ಅಂತ ಇಂಡಿಯಾದಲ್ಲಿ ಪ್ರತಿಭಟನೆ. ನಡೀತಾ ಇರಲಿ, ನಾವು ಹೇಳ್ತಾ ಇರ್ತೀವಿ ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.